ಪರವಾಗಿ ಇವತ್ತು ಇಡೀ ರಾಜ್ಯದ ಜನರಿಗೆ ಶುಭಾಶಯವನ್ನು ಕೋರ್ತಾ ಹಾಗೂ ಇವತ್ತು ಅನ್ನಭಾವು ಸಾಠೆ ಸರ್ಕಲ್ನಲ್ಲಿ ಇವತ್ತು ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದ್ದೆವು. ಮುಂದೆ ಕೂಡ ಇದು ಆಚರಣೆ ಭಾಳ ಒಂದು ದೊಡ್ಡ ಪ್ರಮಾಣದಾಗ ಮಾಡಬೇಕಂತ ಇವತ್ತು ಒಂದು ವಾಲ್ ಪೋಸ್ಟನ್ನು ನಾವು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಸಾಹಿತ್ಯಗಳ ಹಾಗೂ ಹೋರಾಟಗಾರರ ಒಂದು ಸಹಯೋಗದಲ್ಲಿ ಇವತ್ತು ಬಿಡುಗಡೆಯನ್ನು ಮಾಡಿದೆವು. ಇವತ್ತು ಇಡೀ ಜಿಲ್ಲೆಯ ಜನರು, ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಯನ್ನು ಮಾಡಬೇಕಂತೇಳಿ ನನ್ನ ಎರಡು ಮಾತು. ತುಕಾರಾಮ್ ಉರುಪ ಅಣ್ಣಾಭಾವು ಸಾಠೆ ಎಂದೇ ಜಗತ್ತಿಗೆ ಪ್ರಸಿದ್ಧವಾದಂಥ ಅಣ್ಣಾಭಾವರ 106ನೇ ಜಯಂತಿ ನಿಮಿತ್ತ ಅವರು ಮಾಡಿದ ಒಂದು ಸತ್ಕಾರ್ಯವೇನೆಂದರೆ, ಏನು ನಮ್ಮ ಮನುವಾದಿಗಳು ಹಾಗೂ ಜಾತಿವಾದಿಗಳು ನಮ್ಮ ಈ ಜಗತ್ತನ್ನು ಒಂದು ಶೇಷನಾಗನ ತಲೆ ಮೇಲೆ ನಿಂತಿರುವಂಥ ಒಂದು ಮೌಢ್ಯಗಳನ್ನು ಬಿತ್ತಿರುವ ಸಂದರ್ಭದಲ್ಲಿ ಅಣ್ಣಾಭಾವು ಸಾಠೆಯವರು ಅವರು ಹೇಳಿದರು, ಈ ಜಗತ್ತು ಶೇಷನಾಗನ ತಲೆ ಮೇಲೆ ನಿಂತಿಲ್ಲ, ಇದು ಕಷ್ಟಕರಿ ಶೋಷಿತರು ಹಾಗೂ ಕರ್ಮಚಾರಿಗಳು ಹಾಗೂ ಕಷ್ಟಕರಿಗಳು ಹಾಗೂ ಬಡವರ ಮೇಲೆ ಅವರ ಕೈ ಕೆಳಗೆ ಅವರ ರೊಟ್ಟೆ ಮೇಲೆ ನಿಂತಿದೆ ಎನ್ನುವುದನ್ನು ಸಾರುವ ಮುಖಾಂತರ ಮನುವಾದಿಗಳಿಗೆ ಒಂದು ದಿಟ್ಟ ಸಂದೇಶವನ್ನು ಕೊಟ್ಟಿರುವ ಮುಖಾಂತರ ನಾವು ಇವತ್ತು 21ನೇ ಶತಮಾನದಲ್ಲಿ ಆ ವಿಚಾರವನ್ನು ಮುಂದೆ ತೆಗೆದುಕೊಂಡು ಹೋಗುತ್ತಿರುವ ನಿಟ್ಟಿನಲ್ಲಿ ಅವರು ಒಂದು ಬಾಬಾ ಸಾಹೇಬರ ಪ್ರೇರಣೆಯನ್ನು ತೆಗೆದುಕೊಂಡು ಹಾಗೂ ಕಮ್ಯುನಿಸ್ಟರ ಒಂದು ಪ್ರೇರಣೆ ತೆಗೆದುಕೊಂಡು ಉದಾಹರಣೆ ಕಾರ್ಲ್ ಮಾರ್ಕ್ಸ್, ಲೆನಿನ್, ಸ್ಟಾಲಿನ್ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ನಮ್ಮ ಇವತ್ತಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಇವತ್ತಿನ ಯುವ ಪೀಳಿಗೆ ಮುಂದುವರಿಸಿಕೊಂಡು ಹೋಗಿ ಮೌಢ್ಯಗಳಿಗೆ ಹಾಗೂ ಅಂಧಶ್ರದ್ಧೆಗಳಿಗೆ ಯಾವುದೇ ಒಂದು ವಿಶ್ವಾಸ ಬಿಡದೆ ಮುಂದುವರಿಯಬೇಕೆಂದು ನಾನು ಇವತ್ತು 106ನೇ ಜನ್ಮದಿನದ ಅಣ್ಣಾಭಾವು ಸಾಠೆಯವರ ಜಯಂತಿಗೆ ಕೋಟಿ ಕೋಟಿ ನಮ್ಮನ್ನು ಹೇಳುತ್ತಾ ಜೈವಿಮನವನ್ನು ನಾನು ಮಾತು ಮುಗಿಸಿದ್ದೇನೆ. 106ನೇ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ಕೇವಲ 1.5 ದಿನ ಮಾತ್ರ ಶಾಲೆಗೆ ಅಣ್ಣಾಭಾವು ಸಾಠೆ ನಾವು 10-15 ವರ್ಷಗಳ ಕಾಲ ಒಂದೂವರೆ ದಿನ ಶಾಲೆ ಕಲಿತರೂ ಕೂಡ ಅವರ ವಿಚಾರಧಾರೆಗಳು, ಅವರ ವೈಚಾರಿಕ ಚಿಂತನೆ, ರಷ್ಯಾ ದೇಶಕ್ಕೆ ಸಾಹಿತ್ಯ, ಅವರ ಬರಹಗಳು ರಷ್ಯಾ ದೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ, ಶಾಲೆ ಕಲಿಯುವ ಯುವಕ ಸಿಕ್ಕಿದ್ರೆ ಸಮಗ್ರ ತಳ ಸಮುದಾಯಗಳ ಪರಿಸ್ಥಿತಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಇರಲಿಲ್ಲ. 1920 ಆಗಸ್ಟ್ 1ರಂದು ಹುಟ್ಟಿರ್ತಕ್ಕಂಥ ಅಣ್ಣಾಭಾವು ಸಾಠೆಯವರು ಬಾಂಬೆ ಪಕ್ಕ ಈ ಕಾರ್ಮಿಕರದ 1.5 ಲಕ್ಷ ಕಾರ್ಮಿಕರನ್ನು ಉದ್ದೇಶಿಸಿ ಆಜಾದ್ ಇದರೊಳಗೆ ಏನು ಮೈದಾನದಲ್ಲಿ ಮಾತನಾಡ್ತಾರೆ. ಅವರ ಆ ಚಿಂತನೆ ಎಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಅಂದರೆ, ಅವರ ವೈಚಾರಿಕ ಚಿಂತನೆ, ಅವರ ಮಾತುಗಳಿರ್ತಕ್ಕಂಥ ತಳ ಸಮುದಾಯಗಳ ಬಗ್ಗೆ ಪ್ರೀತಿ ಮತ್ತು ಅಭಿಮಾನ, ಹೆಮ್ಮೆ ಇವೆಲ್ಲವೂ ಕೂಡ ಮೆಚ್ಚಿಕೊಳ್ತಾರೆ. ಅವತ್ತು ಅವರಿಗೆ ಶಿಕ್ಷಣ ಸಿಕ್ಕಿರಲಿಕ್ಕಿಲ್ಲ, ಆದರೆ ಅವರು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು, ಆಲೋಚನೆಗಳನ್ನು ಇವತ್ತಿನ ನಮ್ಮ ತಳ ಸಮುದಾಯಕ್ಕೆ ಅವರ ಒಂದು ನೋಡುವಾಗೆ ಗೊತ್ತಾಗ್ತದೆ ಅವರ ಎಂತಹ ಅದ್ಭುತ ವೈಚಾರಿಕ ಕ್ರಾಂತಿಗಳು ಆಗಿದ್ದರು ಅಂತೇಳಿ. ಅವರ ನಿಜವಾಗ್ಲೂ ಅವರು ಇದಕ್ಕೆ ನಾವು ಏನು ಸಿಗಬೇಕು ಅಂದರೆ, ವ್ಯಕ್ತಿತ್ವಕ್ಕೆ ಮೆರುಗು ಬರಬೇಕಂದ್ರೆ ಈ ಎಲ್ಲ ತಳ ಸಮುದಾಯಗಳ ಜಯಂತಿಯನ್ನು ಬಹಳ ಅದ್ಭುತವಾಗಿ ಯಾವುದೇ ಆಚರಿಸಬೇಕಾದಂತೂ ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ದಲಿತರು ಎಲ್ಲ ತರಹದ ದಲಿತರು ಯಾವ ಭೇದವಿಲ್ಲದೇನೆ ಅಣ್ಣಾಭಾವು ಸಾಠೆಯವರ ಜಯಂತಿಯನ್ನು ಆಚರಿಸುವುದಾಗಬೇಕು. ಅಂದಾಗ ಮಾತ್ರ ನಾವು ಅವರ ಜನ್ಮದಿನ ಆಚರಿಸಿದ ಏನಾಗ್ತದೆ, ಸಾರ್ಥಕ ಆಗ್ತದೆ. ಅವರ ವಿಚಾರಧಾರೆಗಳು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಪಡೆಯುತ್ತೂ ಕೂಡ ರಾಜ್ಯದಲ್ಲಿ ರೂಪದಲ್ಲಿ ಇನ್ನೂ ಕೂಡ ಅವರ ವಿಚಾರಧಾರೆಗಳು ಈ ನಮ್ಮ ಹೊಸ ಹುಡುಗರಿಗೆ ಗೊತ್ತಾಗಬೇಕಾಗಿದೆ. ಯುವಕರು ಅವರ ಆಲೋಚನೆಗಳನ್ನು, ಅವರ ಭಾವನೆಗಳನ್ನು, ಅವರ ವ್ಯಕ್ತಿತ್ವಗಳನ್ನು ಕರಗು ಬರಬೇಕಾದ್ರೆ ಅವುಗಳನ್ನು ಅಳವಡಿಸಿಕೊಂಡು ಅವುಗಳನ್ನು ಸಮಾಜಕ್ಕೆ ಹಂಚುವುದಾಗಬೇಕು. ಅಂದಾಗ ಮಾತ್ರ ಅಣ್ಣಾಭಾವು ಸಾಠೆಯವರ ಜಯಂತಿಯನ್ನು ಆಚರಿಸೋದಕ್ಕೆ ಸಾರ್ಥಕ ಆಗ್ತದೆ ಅಂದ್ಕೊಂಡು ನಾನು ಒಂದೆರಡು ಮಾತು ಮುಗಿಸ್ತೇನೆ. ಎಲ್ಲ ಅಣ್ಣಾಭಾವು ಸಾಠೆಯವರ ಅಭಿಮಾನಿಗಳಿಗೂ ಕೂಡ ನಾನು ಈ ದಿಶೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.